Hello guys, welcome to Alora Teaches YouTube channel. Myself Srusti. So let's start our today's topic with Kingdom Protista. So Kingdom Protista ಒಳಗೆ ಯಾವ್ಯಾವ ತರದ ಆರ್ಗಾನಿಸಮ್ಸ್ ಇರ್ತಾವ, ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಯಾವ್ಯಾವ ತರದ ಗ್ರೂಪ್ಸ್ ಇರ್ತಾವ ಅನ್ನೋದನ್ನ ಇವತ್ತ ಕಲಿಯೋಣ. ಸೊ ಪ್ರೊಟಿಸ್ಟಾ ಅಂತಂತ ಹೇಳಿ ಬಂದ್ರ ಯೂಶಲಿ ಆಲ್ ಸಿಂಗಲ್ ಸೆಲ್ಡ್ ಯೂಕ್ಯಾರಿಯೋಟ್ಸ್ ಅಥವಾ ಯೂನಿಸೆಲ್ಯುಲರ್ ಯೂಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್ ನ ಇದ್ರೊಳಗೆ ಇನ್ಕ್ಲೂಡ್ ಮಾಡಿರ್ತಾರೆ. ಇನ್ನು ಹ್ಯಾಬಿಟ್ಯಾಟ್ ಅಂತ ಹೇಳಿ ಬಂದ್ರ ದೀಸ್ ವಿಲ್ ಬಿ ಅಕ್ವಾಟಿಕ್, ಸೊ ದೀಸ್ ಆರ್ ಅಕ್ವಾಟಿಕ್ ಫಾರ್ಮ್ಸ್. ಅಂದ್ರೆ ಅದ್ರೊಳಗೆ ಮರೈನ್ ಆದ್ರೂ ಆಗಿರ್ಬೋದು ಅಥವಾ ಫ್ರೆಶ್ ವಾಟರ್ ಆದ್ರೂ ಆಗಿರ್ಬೋದು. ಇನ್ನ ಹ್ಯಾಬಿಟ್ಯಾಟ್ ಅಂತ ಹೇಳಿ, ಇನ್ನು ನ್ಯೂಟ್ರಿಷನ್ ಅಂತ ಹೇಳಿ ಬಂದ್ರ ಆಟೋಟ್ರೋಫಿಕ್ ಆದ್ರೂ ಆಗಿರ್ತಾವ, ಇಲ್ಲ ಹೆಟರೋಟ್ರೋಪ್ಸ್ ಆದ್ರೂ ಆಗಿರ್ತಾವ. So we have learned, right? So autotrophs means which prepare their own food through the photosynthesis, and heterotrophs means which can't prepare their own food but they depend on the other organisms for their food. Innu reproduction anta heli bandra they reproduce by both sexually and asexually. Innu idarda ಒಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಕಿಂಗ್ಡಮ್ ಪ್ರೊಟಿಸ್ಟಾ ಅದ. So these protists can form link with plants, animals and fungi too. ಅಂದ್ರೆ ನಾವ್ ಇದ್ರೊಳಗ ಪ್ಲಾಂಟ್ ಲೈಕ್ ಪ್ರೊಟಿಸ್ಟ್ಸ್ ಕಂಡು ಬರ್ತೀವಿ, ಅನಿಮಲ್ ಲೈಕ್ ಪ್ರೊಟಿಸ್ಟ್ಸ್ ಇರ್ತಾವ, ಇನ್ನು ಫಂಗೈ ಲೈಕ್ ಪ್ರೊಟಿಸ್ಟ್ಸ್ ಇರ್ತಾವ. ಸೊ ಪ್ಲಾಂಟ್ ಲೈಕ್ ಪ್ರೊಟಿಸ್ಟ್ ಅಂದ್ರ ಏನ್ ಅಂತಾರೆ ಇವ್ರು, ಏನಿದು ಪ್ಲಾಂಟ್ ಲೈಕ್ ಪ್ರೊಟಿಸ್ಟ್ ಅಂತ, ಅನಿಮಲ್ ಲೈಕ್ ಅಂತ, ಫಂಗೈ ಲೈಕ್ ಅಂತ ಅಂದ್ರ ಸೊ ಇವು ಆಕ್ಚುಯಲ್ ಪ್ರೊಟಿಸ್ಟ್ಸ್ ಆಗೇ ಇರ್ತಾವ. ಬಟ್ ಇದ್ರ ಪ್ರೊಟಿಸ್ಟ್ ಒಳಗಿರೋ ಒಂದಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಪ್ಲಾಂಟ್ ಗೆ ಸಿಮಿಲರ್ ಆಗಿ ಇರ್ತಾವ. ಸೊ ಹಿಂಗಾಗಿ ಇವನ್ನ ನಾವು ಪ್ಲಾಂಟ್ ಲೈಕ್ ಪ್ರೊಟಿಸ್ಟ್ಸ್ ಅಂತ ಹೇಳಿ ಕರಿತೇವೆ. ಫಾರ್ ಎಕ್ಸಾಂಪಲ್ ಆಲ್ಗೆ, ಸ್ಪೆಷಲಿ ದಿ ಬ್ರೌನ್ ಆಲ್ಗೆ. ಸೊ ಈ ಬ್ರೌನ್ ಆಲ್ಗೆ ಆಕ್ಚುಲಿ ಪ್ರೊಟಿಸ್ಟ್ ಆಗಿ ಇರ್ತದ, ಬಟ್ ಇದ್ರೊಳಗಿರೋ ಒಂದಷ್ಟು ಕ್ಯಾರೆಕ್ಟರ್ಸ್ ಪ್ಲಾಂಟ್ ಗೆ ಸಿಮಿಲರ್ ಆಗಿರ್ತಾವ. ಹಿಂಗಾಗಿ ಅದನ್ನ ನಾವು ಪ್ಲಾಂಟ್ ಲೈಕ್ ಪ್ರೊಟಿಸ್ಟ್ ಅಂತ ಹೇಳಿ ಅಂತೇವಿ. ಇನ್ನು ಅನಿಮಲ್ ಲೈಕ್ ಪ್ರೊಟಿಸ್ಟ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಪ್ರೋಟೋಸೋವನ್ಸ್. ಸೊ ಇವು ಪ್ರೋಟೋಸೋವನ್ಸ್ ಆಕ್ಚುಲಿ ದಿ ಪ್ರೊಟಿಸ್ಟ್ಸ್, but they have some of the characteristics which are similar to the animals. That's why they are known as animal-like protists. Fungi-like protists antandra, for example, molds. So molds antandra, these are actually the protists, but they have some of the characteristics that are similar to the fungi. That's why they are known as fungi-like protists. ಈ ಒಂದು ಪ್ರೊಟಿಸ್ಟಾ ಒಳಗ ಈ ಒಂದು ಪ್ರೊಟಿಸ್ಟ್ಸ್ ನ 5 ಗ್ರೂಪ್ ಆಗಿ ಕ್ಲಾಸಿಫೈ ಮಾಡ್ಯಾರ. ಸೊ ಯಾವವು 5 ಗ್ರೂಪ್? ಸೊ ಫಸ್ಟ್ ಒನ್ ಕ್ರೈಸೋಫೈಟ್ಸ್, ಸೆಕೆಂಡ್ ಒನ್ ಡಿನೋಫ್ಲಾಜೆಲೇಟ್ಸ್, ಥರ್ಡ್ ಒನ್ ಯೂಗ್ಲಿನಾಯ್ಡ್ಸ್, ಫೋರ್ತ್ ಒನ್ ಸ್ಲೈಮ್ ಮೌಲ್ಡ್ಸ್ ಅಂಡ್ ಫಿಫ್ತ್ ಒನ್ ಪ್ರೋಟೋಸೋವನ್ಸ್. ಏನ್ರಿ ಇವು ಇಷ್ಟೊಂದೆಲ್ಲ ಗ್ರೂಪ್ಸ್ ಅದಾವ, ಹೆಂಗ್ ನೆನ್ಪಿಟ್ಕೊಳ್ಳೋದು ನಾವ್ ಈ ಗ್ರೂಪ್ಸ್ ನ? So don't worry, there is one memory trick. That is nothing but cute dolphins play easy sports. Cute agro dolphins easy agro sports na aadtavanta. So cute dolphins play easy sports. C for chrysophytes, D for dinoflagellates, P for protozoans, E for euglenoids, and S for slime molds. Or ಅದು ಸ್ವಲ್ಪ ನೆನ್ಪಿಟ್ಕೊಳಕ ಸ್ವಲ್ಪ ಟಫ್ ಆಗ್ತದ, ಅಷ್ಟು ನೆನಪಿಗೆ ಬರಂಗಿಲ್ಲ ಅಂದ್ರೆ ದೇರ್ ಇಸ್ ಅನದರ್ ಮೆಮೊರಿ ಟ್ರಿಕ್, ದಟ್ ಈಸ್ ಕ್ಲೆವರ್ ಡಾಗ್ ಈಟ್ಸ್ ಸ್ಲೈಮಿ ಪಾಸ್ತಾ. ನೀವು ನೋಡಿರ್ಬೋದು, ಪಾಸ್ತಾ ಆಕ್ಚುಲಿ ಸ್ವಲ್ಪ ಸ್ಲೈಮಿ ಆಗಿರುತ್ತೆ ಕುಕ್ ಮಾಡಿ ಆದ್ಮೇಲೆ, ಲೈಕ್ ಯಾವ್ದಾದ್ರು ರೆಸ್ಟೋರೆಂಟ್ಸ್ ಒಳಗ ಚಾಟ್ಸ್ ಒಳಗ ತಿಂದಿರ್ತೀರಿ, ರೈಟ್? ಸೊ ಕ್ಲೆವರ್ ಡಾಗ್ ಈಟ್ಸ್ ಸ್ಲೈಮಿ ಪಾಸ್ತಾ, ವೇರ್ C stands for chrysophytes, D stands for dinoflagellates, E stands for euglenoids, S stands for slime molds, and lastly P stands for protozoans. So ನೀವು ಅನ್ನೋದನ್ನ ನೋಡೋಣ, ಯಾವ್ಯಾವ ಗ್ರೂಪ್ಸ್ ಅಂದ್ರೆ ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಹೆಂಗಿರ್ತಾವ, ಯಾವ ಆರ್ಗಾನಿಸಮ್ಸ್ ಬರ್ತಾವ. ಲೆಟ್ಸ್ ಸಿ ದಟ್. ಸೊ ವಾಟ್ ಆರ್ ಕ್ರೈಸೋಫೈಟ್ಸ್ ದೆನ್? ಸೊ ಕ್ರೈಸೋ ಮೀನ್ಸ್ ಗೋಲ್ಡನ್ and phytes means plants. So actually golden plants ಅಥವಾ ಗೋಲ್ಡನ್ ಟೈಪ್ ಆಗಿರುವಂತ ಆರ್ಗಾನಿಸಮ್ಸ್ ಇದ್ರೊಳಗ include ಆಗಿರ್ತಾವ. So specially the diatoms and the golden algae are included under this chrysophytes, and these are plant-like protists. Yes, the diatom and golden algae are
plant-like protists because these have some of the characteristics that are similar to the plants. Hence, they are known as plant-like protists. ಇನ್ನು ಇವು ಗೋಲ್ಡನ್ ಆಲ್ಗೆ ಯಾಕೆ ಅಂತೀವಿ ಅಂತಂತಂದ್ರ these have some keratin or carotenoid pigment called fucoxanthin. So ಈ ಒಂದು ಪಿಗ್ಮೆಂಟ್ ಇರೋ ಕಾರಣದಿಂದ these golden algae are either golden in color or golden brown in color. ಇನ್ನು ನ್ಯೂಟ್ರಿಷನ್ ಅಂತ ಹೇಳಿ ಬಂದ್ರೆ these are photosynthetic. ಸೊ ಯಾಕೆ ನಾವು ಇವನ್ನ ಫೋಟೋಸಿಂಥೆಟಿಕ್ ಅಥವಾ ಯಾಕೆ ಇವನ್ನ ನಾವು ಪ್ಲಾಂಟ್ ಲೈಕ್ ಪ್ರೊಟಿಸ್ಟ್ಸ್ ಅನ್ನತೀವಿ ಡಯಾಟಮ್ಸ್ ನ ಮತ್ತೆ ಗೋಲ್ಡನ್ ಆಲ್ಗಿನ ಅಂತಂದ್ರೆ ಎರಡು ಫ್ಯಾಕ್ಟರ್ಸ್ ಮೇಲೆ. ಒಂದು ಇವು ಫೋಟೋಸಿಂಥೆಟಿಕ್ ಅದಾವ ವಿಚ್ ಇಸ್ ಆಲ್ಸೋ ಅ ಕ್ಯಾರೆಕ್ಟರ್ ಆಫ್ ಪ್ಲಾಂಟ್. ಇನ್ನೊಂದು ಪ್ಲಾಂಟ್ ಒಳಗೆ ಸೆಲ್ ವಾಲ್ ಇರುತ್ತಾ ವಿಚ್ ಇಸ್ ವೆರಿ ರಿಜಿಡ್, ರೈಟ್? ಸೊ ಈ ಎರಡು ಫ್ಯಾಕ್ಟರ್ ಮೇಲೆ ನಾವಿನ್ನ ಪ್ಲಾಂಟ್ ಲೈಕ್ ಪ್ರೊಟಿಸ್ಟ್ಸ್ ಅಂತ ಹೇಳತ್ತೀವಿ. ಸೊ ಲೆಟ್ಸ್ ಸಿ ವಾಟ್ ಆರ್ ದೋಸ್. ಸೊ ದೀಸ್ ಆರ್ ಫೋಟೋಸಿಂಥೆಟಿಕ್ ಅಂದ್ರೆ ಈ ಡಯಾಟಮ್ಸ್ ಮತ್ತೆ ಗೋಲ್ಡನ್ ಆಲ್ಗಿ photosynthetic adawa, which means they produce their own food and prepare their own food through photosynthesis with the help of the sunlight. ಇನ್ನು ಇವು ಮೈಕ್ರೋಸ್ಕೋಪಿಕ್ ಆಗಿರ್ತಾವ ಡಯಾಟಮ್ಸ್. ಆಮೇಲೆ ಇವು ಫ್ಲೋಟ್ ಆಗ್ತಿರ್ತಾವ ಯಾವಾಗ ಮೂವಿಂಗ್ ಕರೆಂಟ್ ಅಥವಾ ಕರೆಂಟ್ ವಾಟರ್ ಒಳಗೆ ಇವು ಫ್ಲೋಟ್ ಆಗ್ತಿರ್ತಾವ ಪ್ಯಾಸಿವ್ ಆಗಿ. ಇನ್ನು ಡಯಾಟಮ್ಸ್ ಇಂದ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳ್ಬೇಕು ಅಂತಂದ್ರೆ ದೀಸ್ ಹ್ಯಾವ್ ಅ ರಿಜಿಡ್ ಸೆಲ್ ವಾಲ್, strong cell wall. Yakandra these cell walls are made up of silica. Yes, these cell walls are made up of silica. That's why they are very rigid and strong. So nutrition ant hele barbeku antandra they are photosynthetic. That means they produce their own food and prepare ಮಾಡಿರುವಂತ ಫುಡ್ ನ ಪ್ರೊಡ್ಯೂಸ್ ಮಾಡಿರುವಂತಹ ಫುಡ್ ನ ಇವರು ಆಯಿಲ್ ಫಾರ್ಮ್ ಒಳಗ ಸ್ಟೋರ್ ಮಾಡ್ತಾರ. ಇನ್ನು ಡಯಾಟಮ್ಸ್ ನ ನಾವು ಚೀಫ್ ಪ್ರೊಡ್ಯೂಸರ್ಸ್ ಅಂತೀವಿ. ವಿ ಹ್ಯಾವ್ ಲರ್ನ್ ದಟ್ ದೇ ಆರ್ ಫೋಟೋಸಿಂಥೆಟಿಕ್. ದಟ್ಸ್ ವೈ ದೇ ಆರ್ ನೋನ್ ಆಸ್ ಚೀಫ್ ಪ್ರೊಡ್ಯೂಸರ್ಸ್. ಡಯಾಟಮ್ಸ್ ಆರ್ ನೋನ್ ಆಸ್ ಚೀಫ್ ಪ್ರೊಡ್ಯೂಸರ್ಸ್ ಇನ್ ದಿ ಓಷಿಯನ್ಸ್. ಇನ್ನು ರೀಪ್ರೊಡಕ್ಷನ್ ಅಂತ ಹೇಳಿ ಬರ್ಬೇಕಂದ್ರೆ ಅಸೆಕ್ಷುವಲ್ ಮೋಡ್ ಆಫ್ ರೀಪ್ರೊಡಕ್ಷನ್ ಇಂದ ಇವು ರೀಪ್ರೊಡ್ಯೂಸ್ ಮಾಡ್ತಾವ. ಇನ್ನು ಡಯಾಟಮ್ಸ್ ಅನ್ನ ನಾವು ಒಂದಿಷ್ಟು ಕಾನ್ಸೆಪ್ಟ್ ನೋಡ್ತೀವಿ. ಸೊ ಡಯಾಟಮೇಶಿಯಸ್ ಅರ್ತ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತ. ಏನಪ್ಪಾ ಇದು ಡಯಾಟಮೇಶಿಯಸ್ ಅರ್ತ್ ಅಂತಂದ್ರ ಈ ಡಯಾಟಮಿನ್ ಸೆಲ್ ವಾಲ್ ಏನ್ ಸಿಲಿಕಾ ಇಂದ ಮಾಡಲ್ಪಟ್ಟಿರ್ತದಲ್ಲ ಅದರಿಂದ ಏನ್ ಫಾರ್ಮ್ ಆಗಿರ್ತದಲ್ಲ ಅಂದ್ರ ಈ ಡಯಾಟಮ್ಸ್ ವ್ಯಾನಿಶ್ ಆಗಿ ಹೋದ್ರು ಅದ್ರದ್ದು ಒಂದು ಸೆಲ್ ವಾಲ್ ಹಂಗ ಡೆಪಾಸಿಟ್ ಆಗಿ ಉಳಿತದ. ಸೆಲ್ ವಾಲ್ ವ್ಯಾನಿಶ್ ಆಗಂಗಿಲ್ಲ ಬಿಕಾಸ್ ಇಟ್ ಇಸ್ ಪ್ರಿಪೇರ್ಡ್ ಆಫ್ ಸಿಲಿಕಾ. ಸೊ ಸಿಲಿಕಾ ಇಂದ ಮಾಡಲ್ಪಟ್ಟಿರೋ ಈ ಒಂದು ಸೆಲ್ ವಾಲ್ ನ ಬಿಟ್ಟು ತನ್ನ ಬಾಡಿ ಎಲ್ಲ ವ್ಯಾನಿಶ್ ಆಗಿ ಹೋಗುತ್ತಾ. ಅಂಡ್ ಈ ಒಂದು ಸೆಲ್ ವಾಲ್ ಡೆಪಾಸಿಟ್ ಆಗಿ ಏನ್ ಬಹಳಷ್ಟು ಅಕ್ಯುಮುಲೇಟ್ ಆಗ್ತದಲ್ಲ ಇದನ್ನ ನಾವು ಡಯಾಟಮೇಶಿಯಸ್ ಅರ್ತ್ ಅಂತ ಹೇಳ್ತೀವಿ. ಇನ್ನು ಈ ಡಯಾಟಮ್ಸ್ ಯಾಕೆ ರಿಜಿಡ್ ಆಗಿರ್ತಾವ ಅನ್ನಕ್ ಇನ್ನೂ ಒಂದ್ ರೀಸನ್ ಅದ. ಇವು ಸ್ಟ್ರಾಂಗ್ ಆಗಿ ಓವರ್ಲ್ಯಾಪ್ ಹಾಕವ. ಇವೇನ್ ಎರಡು ಲೇಯರ್ ಕಾಣಕತ್ತಾವಲ್ಲ ಡಯಾಟಮ್ಸ್, ಇವೆರಡು ಲೇಯರು ಸ್ಟ್ರಾಂಗ್ ಆಗಿ ಓವರ್ಲ್ಯಾಪ್ ಆಗ್ತಾವ. ಈ ರೀತಿ ಸೋಪ್ ಬಾಕ್ಸ್ ರೀತಿ ಈಗ ನೀವು ನೋಡಿರ್ತೀರಿ ಸೋಪಿನ ಡಬ್ಬಿ ಹಿಂಗ್ ಮೇಲೆ ಎರಡು ಮುಚ್ಚಳ ಮತ್ತು ತಳಗಿನ ಡಬ್ಬಿ ಸೇರಿ ಮುಚ್ಚಿದಾಗ ಎಷ್ಟು ಸ್ಟ್ರಾಂಗ್ ಆಗಿರ್ತದಲ್ಲ ಅದೇ ರೀತಿ ಎರಡು ಲೇಯರ್ಸ್ ಈ ಡಯಾಟಮ್ಸ್ ಒಳಗ ಓವರ್ಲ್ಯಾಪ್ ಆಗ್ತಾವ. ಆ ಕಾರಣದಿಂದ ದೀಸ್ ವಿಲ್ ಬಿ ದಿ indestructible. ಅಂದ್ರೆ ಇವ್ನು ನಾವು ಹಾಳು ಮಾಡಕ್ ಆಗದೇ ಇಲ್ಲ, ನಾಶ ಮಾಡಕ. So that's why these walls are very rigid. ಇನ್ನು ಇದರ ಯೂಸಸ್ ನೋಡ್ಬೇಕಪ್ಪ ಡಯಾಟಮೇಶಿಯಸ್ ಅರ್ತ್ ಇಂದ ಅಂತ ಹೇಳಂದ್ರ, ಸೊ ಇವು ಗ್ರಿಟ್ಟಿ ಸಾಯಿಲ್ ಲೈಕ್ ಇರ್ತಾವ. ಅಂದ್ರ ಸ್ವಲ್ಪ ಸ್ಯಾಂಡಿ ಫಾರ್ಮ್ ಒಳಗಿಂದ ಇವನ್ನ ನಾವು ಪಾಲಿಶಿಂಗ್ ಒಳಗ ಯೂಸ್ ಮಾಡ್ಕೋತೇವಿ. ಇನ್ನ ಒಂದಷ್ಟು ಇಂಡಸ್ಟ್ರಿ ಒಳಗ ಆಯಿಲ್ ಮತ್ತು ಸಿರಪ್ಸ್ ನ ಫಿಲ್ಟ್ರೇಷನ್ ಮಾಡೋದ್ರೊಳಗ ಇವನ್ನ ಯೂಸ್ ಮಾಡ್ಕೊಳ್ತಾರ ಡಯಾಟಮೇಶಿಯಸ್ ಅರ್ತ್ ನ. ಅಂಡ್ ಇನ್ನೂ ಒಂದ್ ಏನಪ್ಪಾ ಅಂತಂದ್ರ ಮೇನ್ ಇವನ್ನ ಡಯಾಟಮೇಶಿಯಸ್ ಅರ್ತ್ ನ ಪೆಸ್ಟ್ ಕಂಟ್ರೋಲ್ ಆಗಿ ಯೂಸ್ ಮಾಡ್ತಾರ. ಎಸ್, ಪೆಸ್ಟ್ ಕಂಟ್ರೋಲ್ ಆಗಿ ಹೆಂಗಪ್ಪಾ ಅಂತಂದ್ರ ಒಂದು ಇನ್ಸೆಕ್ಟ್ಸ್ ಮತ್ತೆ ಟರ್ಮೈಟ್ಸ್ ಮೇಲೆ ಯಾವಾಗ ಈ ಒಂದು ಡಯಾಟಮೇಶಿಯಸ್ ಅರ್ತ್ ಸ್ಪ್ರೇ ಮಾಡ್ತಾರ, ವಿ ನೋ ದಟ್ the insects or the termites have exoskeleton or the cuticle which is made up of fats and oils, right? So ಯಾವಾಗ ಈ ಒಂದು ನಾವು ಡಯಾಟಮೇಶಿಯಸ್ ಅರ್ತ್ ನ ಸ್ಪ್ರೇ ಮಾಡ್ತೀವೋ ಪೆಸ್ಟ್ ಕಂಟ್ರೋಲ್ ಆಗಿ, ಸೊ ಇವು ಆ ಒಂದು ಆಯಿಲ್ ನ ಮತ್ತೆ ಫ್ಯಾಟ್ ನ ಅಬ್ಸಾರ್ಬ್ ಮಾಡ್ಕೋತಾವ. ಅಬ್ಸಾರ್ಬ್ ಮಾಡ್ಕೊಂಡಾಗ ಸೊ ಅವು ಡಿಹೈಡ್ರೇಟ್ ಆಗ್ತಾವ. ಆ ಲೇಯರ್ ಡಿಹೈಡ್ರೇಟ್ ಆಗಿ ಡೆತ್ ಆಗ್ಬಿಡುತ್ತ. ಸೊ ಈ ರೀತಿ ಆ ಒಂದು ಇನ್ಸೆಕ್ಟ್ಸ್ ನಾಗ್ಲಿ ಟರ್ಮೈಟ್ಸ್ ನಾಗ್ಲಿ ಇದು ಡೆತ್ ಆಗೋ ಹಂಗ ಮಾಡುತ್ತ. ಸೊ ಆಸ್ ಈ ರೀತಿ ಅದು ಪೆಸ್ಟ್ ಕಂಟ್ರೋಲ್ ಆಗಿ ಆಕ್ಟ್ ಮಾಡುತ್ತ.
ಇನ್ನು ಡಯಾಟಮಿಷಿಯಸ್ ಅರ್ತ್ ಸಾಯಿಲ್ ಅಮೆಂಡ್ಮೆಂಟ್ ಆಗಿ ಯೂಸ್ ಮಾಡ್ತಾರ, as you can see here. So which helps in the better aeration and the moisture retention. And ಇದನ್ನ ಬ್ಯೂಟಿ ಪ್ರಾಡಕ್ಟ್ಸ್ ಒಳಗೂ ಕೂಡ ಯೂಸ್ ಮಾಡ್ತಾರ ಬಿಕಾಸ್ ಆಫ್ ಇಟ್ಸ್ ಎಕ್ಸ್ಫೋಲಿಯೇಟಿಂಗ್ ಪ್ರಾಪರ್ಟೀಸ್. ಅಂಡ್ ಇನ್ನೂ ಒಂದು ಏನಪ್ಪಾ ಅಂತಂತಂದ್ರೆ ಡಾಗ್ಸ್ ಮೈ ಒಳಗ ಅಥವಾ ಮೈ ಒಳಗ ಒಂದಷ್ಟು ಇನ್ಸೆಕ್ಟ್ಸ್ ನ ನೋಡ್ಬೋದು ನೀವು, ಒಂಥರ ಏನೋ ಫ್ಲೀಸ್ ಇರ್ತಾವ. ಸೊ ಆ ಫ್ಲೀಸ್ಗೆ ಫ್ಲೀಸ್ ನ ತೆಗೆದು ಹಾಕ್ಬೇಕು ಅದ್ರ ಬಾಡಿಯಿಂದ ಅಂತಂತ ಹೇಳಿ ಈ ಒಂದು ನಾಯಿ ಬಾಡಿಗೆಲ್ಲ ಆ ಒಂದು ಡಯಾಟಮಿಷಿಯಸ್ ಅರ್ಥದ ಏನ್ ಪೌಡರ್ ಇರ್ತಲ್ಲ ಮೈ ತುಂಬಾ ಹಚ್ಚಿ ಒಂದ್ ಸ್ವಲ್ಪ ಬಿಟ್ಟಾಗ ಇದೇ ಸೇಮ್ ಏನ್ ಈ ಪೆಸ್ಟ್ ಕಂಟ್ರೋಲ್ ಒಳಗೆ ಆಕ್ಟ್ ಆಗುತ್ತಲ್ಲ ಅದೇ ರೀತಿ ಈ ಒಂದು ಬಾಡಿ ಮೇಲೆನೂ ಆಕ್ಟ್ ಆಗಿ ಆ ಪೆಸ್ಟ್ ಎಲ್ಲ ಸತ್ ಹೋಗುವಂಗ, ಆ ಪ್ಯಾರಾಸೈಟ್ಸ್ ಎಲ್ಲ ಸತ್ ಹೋಗುವಂಗ ಮಾಡುತ್ತ ಈ ಒಂದು ಡಯಾಟಮಿಷಿಯಸ್ ಅರ್ತ್. ಇನ್ನೂ ಒಂದಷ್ಟು ಯೂಸ್ ನೋಡ್ಬೇಕು ಅಂತಂತ ಹೇಳಿ ಅಂದ್ರ, ಸೊ ಇದು ಸ್ಕಿನ್ ಪ್ರಮೋಟ್ ಮಾಡುತ್ತ, ಐ ಮೀನ್ ಲೈಕ್ ಹೆಲ್ದಿ ಸ್ಕಿನ್ ಪ್ರಮೋಟ್ ಮಾಡುತ್ತ. ಇನ್ನ ನರಿಷಸ್ ಹೇರ್ ಅಂದ್ರೆ ಒಂದಷ್ಟು ಹೇರ್ ಪ್ರಾಡಕ್ಟ್ಸ್ ಒಳಗೆ ಈ ಒಂದು ಡಯಾಟಮಿಷಿಯಸ್ ಅರ್ತ್ ನ ಆಡ್ ಮಾಡ್ತಾರ. ಅದರಿಂದ ಸ್ಕಿನ್ ಮತ್ತ ನೇಲ್ಸ್ ತುಂಬಾನೇ ನರಿಶ್ ಆಗುತ್ತ. ಸೊ ಇಟ್ ಹೆಲ್ಪ್ಸ್ ಇನ್ ನರಿಶಿಂಗ್ ದಿ ಹೇರ್ಸ್ ಅಂಡ್ ನೇಲ್ಸ್. ಇನ್ನು ಆಸ್ ಐ ಹ್ಯಾವ್ ಸೆಡ್, ದೇ ಕೀಪ್ಸ್ ದಿ ಡಾಗ್ಸ್ ಫ್ರೀ ಫ್ರಮ್ ಪ್ಯಾರಾಸೈಟ್ಸ್ ಬೈ ಆಕ್ಟಿಂಗ್ ಆಸ್ ಅ ಪೆಸ್ಟ್. ಅಂಡ್ ಇದು ವಾಟರ್ ಪ್ಯೂರಿಫಿಕೇಶನ್ ಒಳಗೆ ಕೂಡ ಹೆಲ್ಪ್ ಮಾಡುತ್ತ. ಸೊ ಇವನ್ ಇಟ್ ಸಪೋರ್ಟ್ಸ್ ಇನ್ ದಿ ಓರಲ್ ಹೆಲ್ತ್. ಸೊ ಓರಲ್ ಹೆಲ್ತ್ ಒಳಗೆ ಹೆಂಗ ಸಪೋರ್ಟ್ ಮಾಡುತ್ತ? ಸೊ ದೀಸ್ ಡಯಾಟಮಿಷಿಯಸ್ ಅರ್ತ್ ಆರ್ ಆಡೆಡ್ ಇನ್ ಸಮ್ ಟೂತ್ಪೇಸ್ಟ್. So that's why they help in supporting the oral health. ಅಂದ್ರೆ ನಾವು ಟೂತ್ ಪೇಸ್ಟ್ ಒಳಗಿರುವಂತಹ ಇಂಡೈರೆಕ್ಟ್ ಆಗಿ ನಾವು ಯೂಸ್ ಮಾಡೋದ್ರಿಂದ ಸಪೋರ್ಟ್ ಮಾಡುತ್ತೆ ನಮ್ಮ ಓರಲ್ ಹೆಲ್ತ್ಗೆ. ಇನ್ನು ಇಂಪ್ರೂವ್ಸ್ ಜಾಯಿಂಟ್ ಅಂಡ್ ಬೋನ್ ಹೆಲ್ತ್. ಹೆಂಗಂದ್ರೆ ಥ್ರೂ ಮೆಡಿಕೇಶನ್ಸ್ ಒಳಗೂ ಇದನ್ನ ಸಮ್ಟೈಮ್ಸ್ ಆಡ್ ಮಾಡ್ತಾರೆ. ಅಂಡ್ ಇಟ್ ಲೋವರ್ಸ್ ದಿ ಬ್ಲಡ್ ಕೊಲೆಸ್ಟ್ರಾಲ್ ಅಂಡ್ ಆಸಿಡ್ಸ್ ಡಿಟಾಕ್ಸಿಫಿಕೇಶನ್ ಒಳಗೆ ಕೂಡ ಹೆಲ್ಪ್ ಮಾಡುತ್ತೆ ಥ್ರೂ ಮೆಡಿಕೇಶನ್ಸ್. And next group is dinoflagellates. So as the name says that dino means die, right? Die means two. Die means two, and flagellates means flagella. So these organisms will be having two flagella. So in fact, the term dinoflagellate is a combination of the Greek word dinos and the Latin word flagellum, where dinos means also we can say it as whirling ಅಂತಂದ್ರ ಒಂದೇ ಸೈಡ್ ಒಂದೇ ಮೂಮೆಂಟ್ ಒಳಗಿರ್ತಾವ, ರಿದಮಿಕ್ ಮೂಮೆಂಟ್ ಇರುತ್ತ ಈ ಒಂದು ಸೀಲಿಯಾ ಒಳಗ. These have two flagella, as I have said, as the name says that two flagellates. So these have two flagella. One lies longitudinally, which is known as longitudinal flagellum, and another flagella lies transversely. That's why it is known as transverse flagellum. Cell wall structure ನೋಡ್ಬೇಕು ಅಂತ ಹೇಳಿದ್ರ, so these have the cell wall which is made up of cellulose plate. So these organisms cell wall is made up of cellulose plate. ಅಂಡ್ ಇದ್ರೊಳಗೆ ಒಂದಷ್ಟು ಪಿಗ್ಮೆಂಟ್ಸ್ ಕೂಡ ನಾವು ಕಂಡು ಬರ್ತೀವಿ. ಯಾವಂದ್ರ ಕ್ಲೋರೋಫಿಲ್ ಆಗಿರ್ಬೋದು, ಕ್ಸಾಂಥೋಫಿಲ್ ಆಗಿರ್ಬೋದು, ಕೆರೋಟಿನಾಯ್ಡ್ಸ್ ಆಗಿರ್ಬೋದು. ಈ ಒಂದಷ್ಟು ಪಿಗ್ಮೆಂಟ್ಸ್ ಈ ಒಂದು ಡಿನೋಫ್ಲಾಜುಲೇಟ್ಸ್ ಅನ್ನೋ ಆರ್ಗಾನಿಸಮ್ಸ್ ಒಳಗೆ ನಾವು ಕಂಡು ಬರ್ತೀವಿ. ಸೊ ಇವನ್ ನಮ್ಗ ಡಿಫ್ರೆಂಟ್ ಕಲರ್ ಒಳಗಿರುವಂತಹ ಡಿನೋಫ್ಲಾಜುಲೇಟ್ಸ್ ಕೂಡ ಅಪಿಯರ್ ಆಗ್ತಾವ. ಲೈಕ್ ದೇ ಮೇ ಬಿ ಯೆಲ್ಲೋ, ರೆಡ್, ಬ್ರೌನ್, ಬ್ಲೂ, ಗ್ರೀನ್. ಈ ರೀತಿ ಯಾಕೆ ಇವು ಕಲರ್ ವೇರಿಯೇಷನ್ ಆಗುತ್ತೆ ಅಂದ್ರೆ ಡ್ಯೂ ಟು ಪ್ರೆಸೆನ್ಸ್ ಆಫ್ ಡಿಫ್ರೆಂಟ್ ಪಿಗ್ಮೆಂಟ್ಸ್. ಯಾವ ಪಿಗ್ಮೆಂಟ್ ಐತಿ ಅನ್ನೋದ್ರ ಮೇಲೆ ಆ ಒಂದು ಕಲರ್ ಡಿಪೆಂಡ್ ಆಗುತ್ತ. ಸೊ ಇನ್ನು ರೀಪ್ರೊಡಕ್ಷನ್ ಅಂತ ಹೇಳಿ ಬಂದ್ರೆ, they reproduce asexually by fission, as we have learned earlier. What is fission? Under one parent indra ಎರಡು daughter cell form ಆಗೋದು by division, right? So ಅದೇ ರೀತಿ ಇಲ್ಲೂ ಕೂಡ fission ಮುಖಾಂತರ they multiply and divide and forms the daughter cells. ಇನ್ನು ಒಂದಿಷ್ಟು ಡಿನೋಫ್ಲಾಜುಲೇಟ್ಸ್ ಬಯೋಲ್ಯೂಮಿನೆಸೆಂಟ್ ಆಗಿರ್ತಾವ. ಲೈಕ್ ನೀವು ನೋಡಿರ್ಬೋದು ಕೆಲವೊಂದಿಷ್ಟು ಸೀ ಶೋರ್ಸ್ ಹತ್ರ ಅಥವಾ ಯಾವ್ದಾದ್ರು ಒಂದು ಕೊರಿಯನ್ ಡ್ರಾಮಾಸ್ ಒಳಗಾಗ್ಲಿ ಅಥವಾ ಯಾವ್ದಾದ್ರು ಒಂದಷ್ಟು ಫಿಲ್ಮ್ಸ್ ಒಳಗಾಗ್ಲಿ ಶೂಟ್ ಮಾಡಿದಾಗ ನೀವು ನೋಡಿರ್ತೀರಿ ಈ ರೀತಿ ಶೈನಿಂಗ್ ಸೀ ಶೋರಿಗೆ ಈ ರೀತಿ ಸ್ಕೈ ಬ್ಲೂ ಕಲರ್ ಏನೋ ಶೈನಿಂಗ್ ಆಗಿ ಬಂದು ಕೂತಿರ್ತದ. ಯಾಕಪ್ಪ ಅಂತಂತಂದ್ರ ದ ಡಿನೋಫ್ಲಾಜುಲೇಟ್ ಕಾಲ್ಡ್ ನಾಕ್ಟಿಲ್ಯೂಕಾ ಅನ್ನೋ ಒಂದು ಡಿನೋಫ್ಲಾಜುಲೇಟ್ ಇಲ್ಲಿ ಬಂದು ಅಕ್ಯುಮುಲೇಟ್ ಆಗಿರ್ತದ.
ಆಮೇಲೆ ಜಾಸ್ತಿ ನಂಬರ್ ಒಳಗಲ್ಲೇ ಫಾರ್ಮ್ ಆಗಿರ್ತದ. ದ್ಯಾಟ್ಸ್ ವೈ ಇಲ್ಲಿ ಬಯೋಲ್ಯೂಮಿನೆಸೆಂಟ್ ಫಾರ್ಮ್ ಆಗುತ್ತ. ಇನ್ನು ರೆಡ್ ಟೈಡ್ ಅಂತ ಹೇಳಿ ನಾವು ಕೇಳಿರ್ತೀವಿ. ಅಂದ್ರ ಕಂಪ್ಲೀಟ್ ಸಿ ರೆಡ್ ಒಳಗ್ ಟರ್ನ್ ಆಗಿರುತ್ತ. ಯಾಕಪ್ಪ ಅಂತಂತಂದ್ರ ಸೊ ದಿ ಡಿನೋಫ್ಲಾಜಿಲೇಟ್ ಕಾಲ್ಡ್ ಗಾನಿಯೋಲಾಕ್ಸ್. ಸೊ ಈ ಗಾನಿಯೋಲಾಕ್ಸ್ ಆ ಒಂದು ರೆಡ್ ಟೈಡ್ ಒಳಗ ರ್ಯಾಪಿಡ್ ಆಗಿ ಮಲ್ಟಿಪ್ಲೈ ಆಗಿ ತನ್ನ ಒಂದು ಪಾಪ್ಯುಲೇಷನ್ ನ ಇನ್ಕ್ರೀಸ್ ಮಾಡ್ಕೊಳತ್ತ. ಸೊ ಈ ಒಂದ್ ಕಾರಣದಿಂದ ಜಾಸ್ತಿ ನಂಬರ್ ಒಳಗ ಜಾಸ್ತಿ ಪ್ರಮಾಣದೊಳಗ ಅಲ್ಲೇ ಗಾನಿಯೋಲಾಕ್ಸ್ ಅನ್ನೋ ಡಿನೋಫ್ಲಾಜಿಲೇಟ್ ರೆಡ್ ಗಾನಿಯೋಲಾಕ್ಸ್ ಡಿನೋಫ್ಲಾಜಿಲೇಟ್ ಅಕ್ಯುಮುಲೇಟ್ ಆಗತ್ತ, ಡೆಪಾಸಿಟ್ ಆಗತ್ತ. ಸೊ ಈ ಒಂದು ಕಾರಣದಿಂದ ರೆಡ್ ಟೈಡ್ಸ್ ಉಂಟಾಗತ್ತ. ಇನ್ನು ಯೂಗ್ಲಿನಾಯ್ಡ್ಸ್. ಸೊ ವಾಟ್ ಆರ್ ಯೂಗ್ಲಿನಾಯ್ಡ್ಸ್? ಫಾರ್ ಎಕ್ಸಾಂಪಲ್ ಯೂಗ್ಲಿನಾ ಅಂತ ಹೇಳಿ ನೆನ್ಪಿಟ್ಕೋರಿ. ಸೊ ಯೂಗ್ಲಿನಾಯ್ಡ್ಸ್ ಅಂತ ಹೇಳಿ ಬಂದ್ರ ಸ್ಪೆಷಲಿ ಹ್ಯಾಬಿಟಾಟ್ ಅಂತ ಹೇಳಿ ಬಂದ್ರ ದೀಸ್ ಆರ್ ಫ್ರೆಶ್ ವಾಟರ್ ಆರ್ಗಾನಿಸಮ್ಸ್. ಅಂದ್ರೆ ಇವು ಸ್ಪೆಷಲಿ ಸ್ಟಾಗ್ನೆಟ್ ವಾಟರ್ ಒಳಗ ಕಂಡು ಬರ್ತಾವ ನಮಗ. ಇನ್ನು ದೇ ಲ್ಯಾಕ್ ಸೆಲ್ ವಾಲ್. ಈ ಯೂಗ್ಲಿನಾಯ್ಡ್ಸ್ ಹತ್ರ ಯಾವುದೇ ತರಹದ ಸೆಲ್ ವಾಲ್ ಇರಂಗಿಲ್ಲ. ಬಟ್ they have a protein rich layer called pellicle. Yes, cell wall present ಇರಂಗಿಲ್ಲ, but protein rich layer called pellicle. Protein rich layer called pellicle present ಇರೋ ಕಾರಣದಿಂದ these will be flexible. ಅಂದ್ರೆ ಒಂದು ಮೇನ್ ಕ್ಯಾರೆಕ್ಟರ್ ಏನಂದ್ರ ಇದು ಹೆಂಗ್ ಮೂವ್ಮೆಂಟ್ ಹಾಕೊಂತ ಹೋಗ್ತೈತಲ್ಲ ಹಂಗಿದ ಬಾಡಿ ಶೇಪ್ ಕೂಡ ಚೇಂಜ್ ಆಗ್ತಾ ಹೋಗ್ತದ. ಜಸ್ಟ್ ಸೇಮ್ ಲೈಕ್ ಅಮೀಬಾ. ನಿಮ್ಗೂ ಗೊತ್ತದ ಅಮೀಬಾ ಡಸಂಟ್ ಹ್ಯಾವ್ ಎನಿ ಡೆಫಿನೆಟ್ ಶೇಪ್ ಬಿಕಾಸ್ ಇಟ್ ಲ್ಯಾಕ್ಸ್ ಸೆಲ್ ವಾಲ್. ಅದೇ ರೀತಿ ಇದ್ರೊಳಗೂ ಸೆಲ್ ವಾಲ್ ಲ್ಯಾಕ್ ಆಗ್ತದ. ಅಂಡ್ ಅದ್ರ ಬದಲಾಗಿ ಅದನ್ನ ರೀಪ್ಲೇಸ್ ಮಾಡೋದು ಪೆಲಿಕಲ್ ಅನ್ನೋ ಒಂದು ಪ್ರೋಟೀನ್. ಸೊ ಹಿಂಗಾಗಿ ಇದು ಫ್ಲೆಕ್ಸಿಬಲ್ ಆಗಿರುತ್ತೆ. ಮೂವ್ಮೆಂಟ್ ಆಗುವಾಗ ಸ್ವಲ್ಪ ಫ್ಲೆಕ್ಸಿಬಿಲಿಟಿಯನ್ನ ತೋರಿಸುತ್ತ. ಅಂಡ್ ಇದು ಬಾಡಿ ಅಂದ್ರೆ ಶೇಪ್ ಅನ್ನ ಕೂಡ ಚೇಂಜ್ ಮಾಡುತ್ತ. ಇನ್ನು ಇವುಗಳ ಹತ್ರ ಕೂಡ 2 ಫ್ಲಾಜಿಲಾಸ್ ಇರ್ತಾವ. So one will be the shorter one and another will be the larger flagella. ಇನ್ನು ಇವುಗಳ ಮೇನ್ ಕ್ಯಾರೆಕ್ಟರ್ ಏನಪ್ಪಾ ನ್ಯೂಟ್ರಿಷನ್ ಅಂತಂದ್ರೆ ದೀಸ್ ಆರ್ ದಿ ಫೋಟೋಸಿಂಥೆಟಿಕ್ ಆರ್ಗಾನಿಸಮ್ಸ್. ಅಂದ್ರ ಇನ್ ಪ್ರೆಸೆಂಟ್ ಇವು ಫೋಟೋಸಿಂಥೆಟಿಕ್ ಆಗಿರ್ತಾವ ಮತ್ತು ಹೆಟ್ರೋಟ್ರೋಪ್ಸು ಆಗಿರ್ತಾವ. ಹೆಂಗ್ ಫೋಟೋಸಿಂಥೆಟಿಕ್ ಹೆಂಗ್ ಹೆಟ್ರೋಟ್ರೋಪ್ಸ್ ಅಂತಂದ್ರ ಸೊ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್ ದೀಸ್ ಆರ್ಗಾನಿಸಮ್ಸ್ ಆಕ್ಟ್ ಆಸ್ photosynthetic organisms. Under sunlight idaga we know that the photosynthetic organisms will prepare their own food with the help of sunlight by the photosynthesis process, right? ಅದೇ ರೀತಿ ಸನ್ಲೈಟ್ ಇದ್ದಾಗ ಮಾತ್ರ ಇವು ಫೋಟೋಸಿಂಥೆಟಿಕ್ ಆರ್ಗಾನಿಸಮ್ಸ್ ಆಗಿ ಆಕ್ಟ್ ಆಗ್ತಾವ. ಇನ್ನು ಅಬ್ಸೆನ್ಸ್ ಆಫ್ ಲೈಟ್ ಇದ್ದವಾಗ ದೇ ಕೆ ನಾಟ್ ಪ್ರೊಡ್ಯೂಸ್ ದೇರ್ ಓನ್ ಫುಡ್, ರೈಟ್? ಸೊ ದೇ ಬಿಹೇವ್ ಲೈಕ್ ಹೆಟ್ರೋಟ್ರೋಪ್ಸ್. ಲೈಕ್ ಬೈ ಪ್ರಿಡೇಷನ್ ಅನ್ನೋ ಪ್ರಿಡೇಷನ್ ಒಂದು ಮೆಥಡ್ ಇಲ್ಲೇ ಅಪ್ಲೈ ಆಗುತ್ತಾ. ಅಥವಾ ದೇ ವಿಲ್ ಆಕ್ಟ್ ಆಸ್ ಅ ಪ್ರಿಡೇಟರ್ಸ್ ವಿಚ್ ವಿಲ್ ಕಿಲ್ ದಿ ಪ್ರೇ ಅಂಡ್ ವಿಲ್ ಕನ್ಸ್ಯೂಮ್ ದಟ್ ಆರ್ಗಾನಿಸಮ್. ಆ ತರ ಇಲ್ಲಿ ಪ್ರಿಡೇಷನ್ ಶಿಪ್ ಅನ್ನ ತೋರಿಸುತ್ತಾ ಇದು. ಇನ್ನು ರೀಪ್ರೊಡಕ್ಷನ್ ಅಂತ ಹೇಳಿ ಬಂದ್ರೆ ದೇ ರೀಪ್ರೊಡ್ಯೂಸ್ ಅಸೆಕ್ಷುವಲಿ. ಸೊ ಯೂಗ್ಲಿನಾಯ್ಡ್ಸ್ ಇನ್ ಒಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರ ಇವುಗಳ ಒಂದಷ್ಟು ಕ್ಯಾರೆಕ್ಟರ್ಸ್ ಪ್ಲಾಂಟ್ಸಿಗೂ ಸಿಮಿಲರ್ ಅದ, ಅನಿಮಲ್ಸಿಗೂ ಸಿಮಿಲರ್ ಅದ. ಅಂದ್ರ ದೀಸ್ ಯೂಗ್ಲಿನಾಯ್ಡ್ಸ್ ಆರ್ ಪ್ಲಾಂಟ್ ಲೈಕ್ ಆಲ್ಸೋ ಅಂಡ್ ಅನಿಮಲ್ ಲೈಕ್ ಆಲ್ಸೋ. ಹೆಂಗ ಇದು ಪ್ಲಾಂಟ್ ಲೈಕ್ ಅನಿಮಲ್ ಲೈಕ್ ಅಂತಂದ್ರ ಸೊ ದೀಸ್ ಯೂಗ್ಲಿನಾಯ್ಡ್ಸ್ as I have said in the nutrition that these are photosynthetic organisms. ಅಂದ್ರೆ ಇಲ್ಲಿ chlorophyll pigment ಐತಿ ಅಂತ ಹೇಳರ್ಥ. So due to presence of chlorophyll these are plant like organisms and due to presence of, as I have said, these have 2 flagella which helps in the locomotion. So ನಮಗೆ ಗೊತ್ತೈತಿ animal main character they are mobile, they are motile, like they travel from one place to another place, right? So ಅದೇ ರೀತಿ ಈ ಒಂದು flagella ಮೂವ್ಮೆಂಟ್ ಹೆಲ್ಪ್ ಮಾಡುತ್ತಾ, ಲೋಕೋಮೋಷನ್ ಒಳಗೆ ಹೆಲ್ಪ್ ಮಾಡುತ್ತಾ. ಸೊ ಡ್ಯೂ ಟು ಪ್ರೆಸೆನ್ಸ್ ಆಫ್ ದಿಸ್ ಫ್ಲಾಜೆಲ್ಲಾ they are similar to animal like, that's why they are known as animal like organisms. So this is the main character of the euglenoids. ಇನ್ನು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಏನಪ್ಪಾ euglenoid ಅಂತಂದ್ರ they have a stigma or the eye spot. So these are sensitive to light and are the energy sources for the photosynthesis. And these euglena turns to where the eye spot detects the smallest amount of light. ಅಂದ್ರೆ ಎಲ್ಲಿ ಸಣ್ಣ ಒಂದು ಲೈಟ್ ಕಂಡು ಬಂದ್ರು ಅಲ್ಲೇ
ಅದು ಮೂವ್ಮೆಂಟ್ ಆಗಾಕ ಸ್ಟಾರ್ಟ್ ಮಾಡುತ್ತ. So what are slime molds then? And this is the fourth group, right? So what are slime molds then? So for example, slime molds ಹೆಂಗ ಅಂತಂದ್ರ ನೀವು ಲೇಡಿ ಫಿಂಗರ್ ನೋಡಿರ್ತೀರಿ. ಸೊ ಲೇಡಿ ಫಿಂಗರ್ ಕಟ್ ಮಾಡಿದಾಗ ಒಂಥರ ಸ್ಲೈಮಿ ಆಗಿ ಬರ್ತದ, ರೈಟ್? ಏನೋ ಒಂಥರ ಹಿಂಗ ಅಂಟು ಅಥವಾ ಜರಿಯೋ ತರ ಫೀಲ್ ಆಗುತ್ತ. ಸೊ ಅದು ಒಂದು ಎಕ್ಸಾಂಪಲ್ ಆಯ್ತು. ಇನ್ ಸೆಕೆಂಡ್ ಎಕ್ಸಾಂಪಲ್ ಏನ ಅಂತಂತಂದ್ರ ಈ ಸ್ನೇಲ್ ನೋಡಿರ್ತೀರಿ ನೀವು, ಸ್ನೇಲ್. ಸೊ ಈ ಸ್ನೇಲ್ ಮೂಮೆಂಟ್ ಸ್ಲೋ ಆಗಿ ಮೂಮೆಂಟ್ ಆಗುವಾಗ ಏನೋ ಒಂದು ಫ್ಲೂಯಿಡ್ ಅನ್ನ ಇದು ಬಿಡ್ತಾ ಹೋಗುತ್ತಾ. ಅಂಡ್ ಇವನ್ ದ್ಯಾಟ್ ವಿಲ್ ಬಿ ಇನ್ ದ ಸ್ಲೈಮಿ ಪ್ರಪೋರ್ಷನ್, ಲೈಕ್ ಸ್ಲೈಮಿ ಫೀಲ್ ಆಗುತ್ತಾ. ಸೊ ಅದೇ ರೀತಿ ಇವು ಕೂಡ ಸ್ಲೈಮಿ molds, and these are fungi like protists. Why they are known as fungi like protists? Because these slime molds have some of the characteristics which are similar to the fungi. So that's why they are known as fungi like protists. In nutrition anta heli bandra, these are saprophytic protists. Why they are saprophytic protists? Because they feed on dead and decaying organic matter or the dead and decaying organisms. That's why they are known as saprophytic. ಅನ್ಫೇವರೇಬಲ್ ಕಂಡೀಷನ್ ಮತ್ತು ಫೇವರೇಬಲ್ ಕಂಡೀಷನ್ ಅಂತ ಹೇಳಿ ಬರುತ್ತಾ. ಸೊ ಅನ್ಫೇವರೇಬಲ್ ಕಂಡೀಷನ್ ಇದ್ದಾಗ ಅಥವಾ ಫೇವರೇಬಲ್ ಕಂಡೀಷನ್ ಇದ್ದಾಗ ಏನಾಗ್ತದಂದ್ರ, ಫಸ್ಟ್ ಫೇವರೇಬಲ್ ಕಂಡೀಷನ್ ನೋಡೋಣ. ಸೊ ಫೇವರೇಬಲ್ ಕಂಡೀಷನ್ ಒಳಗ ಸೊ ಇವು ಸ್ಲೈಮ್ ಮೋಡ್ಸ್ ಚಿಕ್ಕದಾಗಿ ಇರ್ತಾವ. ಸೊ ದೇ ವಿಲ್ ಅಗ್ರಿಗೇಟ್. ಸೊ ದೀಸ್ ಸ್ಲೈಮ್ ಮೋಡ್ಸ್ ವಿಲ್ form aggregations which are called as plasmodium. Yes, and these plasmodiums may grow, and these will be having the fruit bodies which bear the spores, right? So during the favorable conditions, these form aggregations called the plasmodium and may grow and spread over the feet, several feet. Unfavorable conditions anta heli bandaga ಪ್ಲಾಸ್ಮೋಡಿಯಂ ಡಿಫ್ರೆನ್ಶಿಯೇಟ್ ಆಗಿ ಅಂಡ್ ದೇ ಫಾರ್ಮ್ ದ ಫ್ರೂಟಿಂಗ್ ಬಾಡೀಸ್. ಸೊ ಫ್ರೂಟಿಂಗ್ ಬಾಡೀಸ್ ಫಾರ್ಮ್ ಆದಾಗ ಇವು ಸ್ಪೋರ್ಸ್ ಅನ್ನ ಬೇರ್ ಮಾಡಿರ್ತಾವ ಅಟ್ ದೇರ್ ಟಿಪ್. ಇನ್ ಹ್ಯಾಬಿಟ್ಯಾಟ್ ಅಂತ ಹೇಳಿ ಬಂದಾಗ ದೀಸ್ ಆರ್ ಮಾಯ್ಸ್ಟ್ ಡಿಕೇಯಿಂಗ್ ಹ್ಯಾಬಿಟ್ಯಾಟ್ಸ್. ಅಂದ್ರೆ ಇವು ಎಲ್ಲಿ ಮಾಯ್ಸ್ಟ್ ಆಗಿ ಇರುತ್ತೋ ಅಥವಾ ಡಿಕೇಯಿಂಗ್ ಆಗಿ ಒಂದು ಪ್ಲೇಸ್ ಇರುತ್ತೋ ಅಲ್ಲಿ ಇವು ತಮ್ಮ ಒಂದು ಸರ್ವೈವ್ ಆಗ್ತಿರ್ತಾವ. ಹ್ಯಾಬಿಟ್ಯಾಟ್ ಅಲ್ಲಿ ಒಂದು ಇವುಗಳು ವಾಸ ಆಗ್ತಿರ್ತಾವ. ಇವು ದೀಸ್ ವಿಲ್ ಬಿ ದಿ ಎಕ್ಸ್ಟ್ರೀಮ್ಲಿ ರೆಸಿಸ್ಟೆಂಟ್ ಟು ದಿ ಅನ್ಫೇವರೇಬಲ್ ಕಂಡೀಷನ್ಸ್. ಅಂದ್ರೆ ಇವಕ್ಕೇನು ಫರ್ಕ್ ಬೀಳಂಗಿಲ್ರಿ, ಅದ್ ಏನ್ರಾಗಿ ನಾ ರೆಸಿಸ್ಟೆಂಟ್ ಆಗಿರ್ತೀನಿ ಅಂತ ಹೇಳ್ತಾವ. ಇವಕ್ಕೆ ಏನು ಫರ್ಕ್ ಬೀಳಂಗಿಲ್ಲ. ಇನ್ನು ರೀಪ್ರೊಡಕ್ಷನ್ ಅಂತ ಹೇಳಿ ಬಂದ್ರೆ ದೀಸ್ reproduce asexually by spore formation. In a protozoa, which is the last group of the Protista kingdom. So what are these protozoa? So these are the primitive relatives of animals. So that's why they are known as animal like protists. Andra ಈ ಪ್ರೋಟೋಜೋವನ್ಸ್ ಒಳಗಿರುವಂತಹ ಒಂದಷ್ಟು ಕ್ಯಾರೆಕ್ಟರ್ಸ್ ಅನಿಮಲಿಗೆ ಸಿಮಿಲರ್ ಆಗಿರ್ತದ. that's why they are known as animal like protists. ಇನ್ನು ಹ್ಯಾಬಿಟ್ಯಾಟ್ ನೋಡ್ಬೇಕು ಅಂದ್ರೆ these are of aquatic habitat. They may be the fresh water or maybe the marine water. ಇನ್ನು ನ್ಯೂಟ್ರಿಷನ್ ನೋಡ್ಬೇಕು ಅಂತ ಹೇಳಂದ್ರ these will be heterotrophs, ಅಂದ್ರೆ which can't prepare their own food but depend on the other organisms for their food. ಸೊ ಇದ್ರೊಳಗ ಪ್ರಿಡೇಟರಿ ಟೈಪ್ ಆಫ್ ಆರ್ಗಾನಿಸಮ್ಸ್ ನ್ಯೂಟ್ರಿಷನ್ ಅನ್ನ ತಗೊಳುತ್ತಾ ಅಥವಾ ಪ್ಯಾರಾಸಿಟಿಕ್ ಫಾರ್ಮ್ ಒಳಗಾಗಿ ಫುಡ್ ಅನ್ನ ಕನ್ಸ್ಯೂಮ್ ಮಾಡುತ್ತಾ. ಸೊ ಪ್ರಿಡೇಷನ್ ಹೆಂಗಂತಂದ್ರ ಮತ್ತೊಂದು ಆರ್ಗಾನಿಸಮ್ ನ ಕಿಲ್ ಮಾಡಿ ಅದನ್ನ ಕನ್ಸ್ಯೂಮ್ ಮಾಡುತ್ತಾ. ದ್ಯಾಟ್ ಇಸ್ ವಾಟ್ ದ ಪ್ರಿಡೇಷನ್ ಅಂಡ್ ಪ್ರೇ ರಿಲೇಶನ್ಶಿಪ್. ಇನ್ನು ಪ್ಯಾರಾಸೈಟ್ ಅಂತ ಹೇಳಂದ್ರ ಮತ್ತೊಂದು ಆರ್ಗಾನಿಸಮ್ ಇನ್ ಬಾಡಿ ಒಳಗ್ ಹೋಗಿ ಅವ್ರೊಳಗಿರುವಂತಹ ಒಂದು ಫುಡ್ ಅನ್ನ ಇದು ನ್ಯೂಟ್ರಿಷನ್ ನ ಕನ್ಸ್ಯೂಮ್ ಮಾಡ್ಕೊಂಡು and these will be harmful to those organisms. So reproduction anta heli bandre, so they reproduce both by sexually and asexually. So even ee protozoas ಗಳಿಗೂ ಕೂಡ ಮತ್ತೆ 4 types of groups ಆಗಿ ಬರ್ತಾವ. So amoeboid protozoans ಅಂತ ಹೇಳಿ ಬರುತ್ತಾ, flagellated protozoans ಬರ್ತಾವ, ciliated protozoans ಬರ್ತಾವ, and lastly sporozoans ಅಂತ ಹೇಳಿ ಬರ್ತಾವ. So what are these? So the protozoans which are amoeba like.
or the protists which have the characters that are similar to amoeba are known as the amoeboid protozoans. And flagellated protozoans andra the protozoans with flagella are known as flagellated protozoans. Ciliated protozoans andre the protozoans which have cilia, those are known as the ciliated protozoans. And then comes the sporozoans. So first one, amoeboid protozoans. So what are these amoeboid protozoans? So idana ನೀವು ಒಂದು ನೆನಪಿಟ್ಕೋರಿ, amoeboid protozoans ಅಂದ್ರೆ these are similar to the amoeba. Yes, and this amoeba doesn't have any definite shape as they lack cell wall. So ಅದೇ ರೀತಿ, so habitat ಅಂತ ಹೇಳಿ ಬಂದ್ರೆ these live in the fresh water or either sea water or in the moist soil. ಇನ್ನು ನಮಗ್ ಗೊತ್ತಾದ್ರೆ that amoeba ಒಳಗ false foods adava, false feet adava, which is known as pseudopods, right? Adin work madutta function enadadu, it helps in the locomotion and helps in consuming or the capturing the prey. So ide riti, as in the amoeba, even these amoeboid protozoans will also have the false feet called pseudopods, so which help in the movement and capturing of the prey. And these are, and some of the marine forms of the amoeboid protozoans have a silica shells on their surface. Nutrition anta ಹೇಳಿ ಬಂದಾಗ just like amoeba ಹೆಂಗ nutrition ತಗೊಳುತ್ತಾ by engulfing, right? By engulfing the food. ಅದೇ ರೀತಿ ಈ ಒಂದು amoeboid protozoan ಕೂಡ engulf ಮಾಡುತ್ತಾ predation ಪ್ರೇ ರಿಲೇಶನ್ಶಿಪ್ ಅನ್ನ ತೋರಿಸುತ್ತಾ, ಇದು ಕೂಡ ಎನ್ಗಲ್ಫ್ ಮಾಡುತ್ತಾ, ಫುಡ್ ಅನ್ನ ಒಳಗ್ ತಗೊಳುತ್ತಾ. ಇನ್ನು ಆಸ್ ಜಸ್ಟ್ ಲೈಕ್ ಇನ್ ದಿ ಎಂಟ್ ಅಮೀಬಾ ಹಿಸ್ಟೋಲೈಟಿಕಾ, ಸೊ ಅದ್ ಹೆಂಗ ಮತ್ತೊಂದು ಬೇರೆ ಆರ್ಗನಿಸಮ್ ಬಯೊಳಗೆ ಹೋಗಿ ತನ್ನ ಒಂದು ನ್ಯೂಟ್ರಿಷನ್ ನ ಕನ್ಸ್ಯೂಮ್ ಮಾಡುತ್ತೋ, ಅದೇ ರೀತಿ ಈ ಒಂದು ಅಮೀಬಾಯ್ಡ್ ಪ್ರೋಟೋಜೋವನ್ಸ್ ಪ್ಯಾರಾಸೈಟ್ ಆಗಿ ಆಕ್ಟ್ ಮಾಡ್ತಾವ. ಅಂದ್ರೆ ಮತ್ತೊಂದು ಆರ್ಗಾನಿಸಮ್ ಇನ್ ಬಾಡಿ ಒಳಗ್ ಹೋಗಿ ತಮ್ಮ ಫುಡ್ ಅನ್ನ ತಮ್ಮ ಒಂದು ನ್ಯೂಟ್ರಿಷನ್ ನ ಕನ್ಸ್ಯೂಮ್ ಮಾಡ್ಕೊಳ್ತಾವ. And they may be harmful to those organisms too. Next, what are the flagellated protozoans? As the name says, these protozoans have flagella. See, you can see here. So these are the flagella. So the members of this group or the members of this group are the free living one. Andre free agi live ಆಗ್ತಿರ್ತಾವ, ಅಥವಾ ಇವು parasitic ಕೂಡ ಆಗಿರ್ಬೋದು. ಇವು ಹೆಂಗ್ parasitic? So the parasitic forms like trypanosoma. So the parasitic forms like trypanosoma causes diseases such as sleeping sickness. ಏನಪ್ಪಾ ಇದು ಸ್ಲೀಪಿಂಗ್ ಸಿಕ್ನೆಸ್? ನಾವು ಯೂಶಲಿ ಮನುಷ್ಯರು ಏನ್ ಮಾಡ್ತೀವಿ, ನಾರ್ಮಲ್ ಆಗಿರೋರು ರಾತ್ರಿ ಹೊತ್ನಾಗ ಮಲಗ್ತೀವಿ, ಮುಂಜಾನೆ ಹೊತ್ತಿಗೆ ಎಚ್ಚರಿರ್ತೀವಿ. ಬಟ್ ಸ್ಲೀಪಿಂಗ್ ಸಿಕ್ನೆಸ್ ಇದ್ದಾಗ ಹಂಗಲ್ಲ, ಇವ್ರು ಉಲ್ಟಾ ಮಾಡ್ತಾರ. ಸೊ ರಾತ್ರಿ ಹೊತ್ನಾಗ ಇವ್ರು ಎಚ್ಚರಿರ್ತಾರ, ಮುಂಜಾನೆ ಹೊತ್ನಾಗ ಇವ್ರ ಮಕ್ಕೋತಾರ. ಸೊ that's what the sleeping sickness is. And next comes the ciliated protozoans. So as the name says that these organisms have cilia. For example, paramecium. So protozoans with cilia are called as ciliated protozoans. So ಆಮೇಲೆ ಇದರ habitat ಅಂತ ಹೇಳಿ ಬಂದ್ರೆ these are aquatic and these are the actively moving organisms because these have thousands of cilia which help in their movement. That's why these are known as actively moving organisms, and they have a special cavity called gullet. So this is what the gullet is. So this portion is a gullet. So ಇನ್ನೊಂದು ಮೇನ್ ಏನು ಈ ಒಂದು ಸಿಲಿಯಾ ಫಂಕ್ಷನ್ ಅಂತಂದ್ರ ಇಟ್ ಹೆಲ್ಪ್ಸ್ ಇನ್ ಕನ್ಸ್ಯೂಮಿಂಗ್ ದ ಫುಡ್. ಸೊ ಇಲ್ಲಿ ಫುಡ್ ಇದ್ದಾಗ ಇದ್ರದ್ದು ಮೂವ್ಮೆಂಟ್ ಆಗುವಾಗ ಫುಡ್ ಅನ್ನ ಇಂಟೇಕ್ ಮಾಡ್ಕೊಳ್ಳೋ ಹಂಗ್ ಮಾಡಿ ಈ ಒಂದು ಗಲೆಟ್ ಮುಖಾಂತರ ಫುಡ್ ಅನ್ನ ಒಳಗ ಕನ್ಸ್ಯೂಮ್ ಮಾಡುತ್ತೆ ಫುಡ್ ಈ ಒಂದು ciliated protozoa. So that is the main function of the cilia, and the function of the cilia is helps in the movement. So the main functions of the cilia are: one, it helps in the locomotion or the movement; another, in capturing the prey. So for example, paramecium and head and bitcoin. So lastly, sporozoans. So what are sporozoans?
ಸೊ ಇಲ್ಲಿ ಮಟ್ಟ ನಾವು ಕಲ್ತ್ವಿ ಅಮೆಬಾಯ್ಡ್ ಪ್ರೋಟೋಸೋವನ್ಸ್ ಕಲ್ತ್ವಿ, ಫ್ಲಾಜೆಲೇಟೆಡ್ ಪ್ರೋಟೋಸೋವನ್ಸ್ ಕಲ್ತ್ವಿ ಅಂಡ್ ಸಿಲಿಯೇಟೆಡ್ ಪ್ರೋಟೋಸೋವನ್ಸ್ ಕಲ್ತ್ವಿ. ಇಲ್ಲೆಲ್ಲ ಮೂಮೆಂಟಿಗೆ ಬೇಕಾಗಿರುವಂತಹ ಒಂದು ಆರ್ಗನ್ ಇತ್ತು. ಲೈಕ್ ದಿ ಅಮೆಬಾಯ್ಡ್ ಪ್ರೋಟೋಸೋವನ್ಸ್ ಹ್ಯಾವ್ ದ pseudopods which are the false feet which help in their locomotion. ಇನ್ನು ಫ್ಲಾಜೆಲೇಟೆಡ್ ಪ್ರೋಟೋಸೋವನ್ ಅಂತ ಹೇಳಿ ಬಂದಾಗ ದೇ ಹ್ಯಾವ್ ದಿ ಫ್ಲಾಜೆಲ್ಲಾ ವಿಚ್ ಹೆಲ್ಪ್ಸ್ ಇನ್ ದೇರ್ ಲೋಕೋಮೋಷನ್. ಇನ್ನು ಸೀಲಿಯೇಟೆಡ್ ಪ್ರೋಟೋಸೋವನ್ ಅಂತ ಹೇಳಿ ಬಂದಾಗ ದೀಸ್ ಸೀಲಿಯಾ ಹೆಲ್ಪ್ಸ್ ಇನ್ ದಿ ಮೂವ್ಮೆಂಟ್. ಬಟ್ ಸ್ಪೋರೋಸೋವನ್ಸ್ ಅಂತ ಬಂದಾಗ ದೀಸ್ ಡಸಂಟ್ ಹ್ಯಾವ್ ಎನಿ ಕೈಂಡ್ ಆಫ್ pseudopods, flagella, nor neither the cilia. But so that's why they are known as non-motile protozoans. So reproduction anta heli bandaga these reproduce asexually by spore formation, and these are nutrition anta heli bandaga these are parasites. So as we have learned, parasites andre these will live in the body of the other organisms and consume their nutrition. ಇನ್ನು ಮೋಸ್ಟ್ ಇನ್ನು ಈ ಒಂದು ಪ್ಯಾರಾಸೈಟ್ಗೆ ಎಕ್ಸಾಂಪಲ್ ಯಾವ್ದಪ್ಪ ಅಂತಂದ್ರ ಪ್ಲಾಸ್ಮೋಡಿಯಂ. ಸೊ ಪ್ಲಾಸ್ಮೋಡಿಯಂ ಅನ್ನೋದು ಒಂದು ಮಲೇರಿಯಲ್ ಪ್ಯಾರಾಸೈಟ್. ವಿ ಆರ್ ನೋಯಿಂಗ್ ದಟ್ ಮಲೇರಿಯಾ ಅನ್ನೋ ಒಂದು ಡಿಸೀಸ್ ಬರುತ್ತೆ. ಸೊ ಅದಕ್ಕೆ ಕಾರಣ ದಿಸ್ ಪ್ಲಾಸ್ಮೋಡಿಯಂ ಅನ್ನೋ ಒಂದು ಸ್ಪೋರೋಸೋವನ್. ಸೊ ದಿಸ್ ಇಸ್ ಅ ಮಲೇರಿಯಲ್ ಪ್ಯಾರಾಸೈಟ್ which causes malaria. So these are some of the groups which comes under the kingdom Protista. So next concept na ನಾವು kingdom fungi ಅನ್ನೋದನ್ನ ಕಲಿಯೋಣ ಅಂತ next video ಒಳಗ. So till then, thank you.